ನಮಸ್ಕಾರ ಸ್ನೇಹಿತರೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ ಆ ಹೊಸ ಚಾನಲ್ ಮೇಲೆ ವಿಡಿಯೋ ಮಾಡಿ ಹಾಕೋದು. ಸೊ ಆ ವಿಡಿಯೋ ಮಾಡಬೇಕಾದ್ರೆ ನಮಗೆ ಕೆಲವು ಆಕ್ಸೆಸರೀಸ್ ಬೇಕಾಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದೇ ನೋಡೋಣ ಸ್ನೇಹಿತರೆ. ಒಂದು ವಿಡಿಯೋ ಮಾಡಬೇಕಾದ್ರೆ ನಮ್ಮ ಹತ್ರ ಏನೇನು ಇರಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಲ್ಲಿ ನೋಡೋಣ. ಹಾಗೆ ನಾನು ಕೂಡ ಒಂದು ವಿಡಿಯೋ ಮಾಡಬೇಕಾದ್ರೆ ಏನೇನು ಬಳಸ್ತೀನಿ ಅದು ಕೂಡ ಇಲ್ಲಿ ನೀವು ಮುಂದೆ ನೋಡ್ಬೋದು, ನಾನು ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೋತ್ಸಾಹ ನಮಗೆ ನೀಡಿ ಸ್ನೇಹಿತರೆ. ಹಾಗೆ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಅದನ್ನು ಒತ್ತಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಯಾವುದೇ ಟಾಪಿಕ್ ತೊಗೊಂಡು ಚಾನಲ್ ಸ್ಟಾರ್ಟ್ ಮಾಡಿ, ನಿಮಗೆ ಈ ಕೆಲವು ಎಕ್ಸಸೈಸಸ್ನ ಅವಶ್ಯಕತೆ ಬೀಳುತ್ತೆ. ಅದರಲ್ಲಿ ಮೊದಲನೇದಾಗಿ ಒಂದು ಒಳ್ಳೆ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸ್ನೇಹಿತರೆ. ಇದರಲ್ಲಿ ನಾವು ಒಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಅದು ಅಲ್ಲದೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ವಿಡಿಯೋನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಇದು ಒಂದು ಒಳ್ಳೆ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಇದ್ದರೆ ಆರಾಮಾಗಿ ಮಾಡಬಹುದು. ಮಾರ್ಕೆಟ್ನಲ್ಲಿ ಸ್ನೇಹಿತರೆ ಈಗೀಗ ತುಂಬ ಒಳ್ಳೊಳ್ಳೆ ಫೋನ್ ಬರ್ತಿವೆ, ತುಂಬ ಒಳ್ಳೆ ಕ್ಯಾಮ್ರಾ ಜೊತೆ ಬರ್ತಿವೆ, ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಫೋನ್ದು ಇರುತ್ತೆ. ಅದರಿಂದ ನೀವು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು. ಸೊ ಅದಕ್ಕಾಗಿ ನಮ್ಮ ಹತ್ರ ಒಂದು ಒಳ್ಳೆ ಆಂಡ್ರಾಯ್ಡ್ ಫೋನ್ ಇರಬೇಕು. ಇನ್ನು ವಿಡಿಯೋ ರೆಕಾರ್ಡ್ ಮಾಡಿದರೆ ಅದಕ್ಕೊಂದು ಎಡಿಟ್ ಮಾಡಲಿಕ್ಕೆ ಅಪ್ಲಿಕೇಶನ್ ಬೇಕು. ಸೊ ಅದಕ್ಕಾಗಿ ನೀವು ಯೂಟ್ಯೂಬ್ನ YT ಕ್ರಿಯೇಟ್ ಆ್ಯಪ್ ಬಳಸ್ಬೋದು. ಇದು ಫ್ರೀಯಾಗಿ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡಿ ಬಳಸ್ಬೋದು ಸ್ನೇಹಿತರೆ. ಇನ್ನೂ ಸ್ವಲ್ಪ ದುಡ್ಡು ಖರ್ಚು ಮಾಡ್ತೀನಿ ಅಂದರೆ ನೀವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬಳಸ್ಬೋದು. ಇದು ತುಂಬ ಸ್ಟ್ರಾಂಗ್ ಅಪ್ಲಿಕೇಶನ್, ಹಾಗೆ ಇದೊಂದು ಒಳ್ಳೆ ಅಪ್ಲಿಕೇಶನ್ ಆಗಿದೆ. ಯೂಸ್ ಮಾಡಲಿಕ್ಕೂ ತುಂಬ ಈಸಿ ಆಗಿದೆ. ಬಟ್ ನೀವು ಫ್ರೀಯಾಗಿ ಬಳಸ್ತೀನಿ ಅಂದರೆ ಇದರಲ್ಲಿ ವಾಟರ್ ಮಾರ್ಕ್ ಬರುತ್ತೆ. ಸ್ವಲ್ಪ ದುಡ್ಡು ಖರ್ಚು ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಅಲ್ಲಿ ಕೈನ್ ಮಾಸ್ಟರ್ ವಾಟರ್ ಮಾರ್ಕ್ ಬರಲ್ಲ. ಸೊ ನೀವು ಯೂಸ್ ಮಾಡ್ಬೋದು. ಫ್ರೀಯಾಗಿ ಬೇಕು ಅಂದರೆ ನೀವು YT ಕ್ರಿಯೇಟ್ ವಿಡಿಯೋ ಎಡಿಟರ್ ವೀಟಾನಂತಹ ಇನ್ನೂ ಹಲವಾರು ಅಪ್ಲಿಕೇಶನ್ಗಳಿವೆ, ಅದನ್ನು ಬಳಸಿ ನೀವು ವಿಡಿಯೋ ಎಡಿಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬೇಕಾಗಿರೋದು ಒಂದು ಒಳ್ಳೆ ಮೈಕ್ನಲ್ಲಿ ನೀವು ಬೇಕು ಅಂದರೆ ವೈರ್ ಮೈಕ್ ಇಲ್ಲ ವೈರ್ಲೆಸ್ ಮೈಕ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಬೇಕು ಅಂದರೆ ಅದು ಯೂಸ್ ಮಾಡ್ಬೋದು. ವೈರ್ ಮೈಕ್ ಬೇಕು ಅಂದರೆ ನೀವು ಬೋಯಾ BY-M1 ಮೈಕ್ ತೊಗೋಬೋದು. ಒಂದು ಒಳ್ಳೆ ಮೈಕ್ ಅಂತಾನೆ ಹೇಳ್ಬೋದು ಇದೊಂದು, ಯಾಕಂದರೆ ಇದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ವಾಯ್ಸ್ ರೆಕಾರ್ಡ್ ಮಾಡುತ್ತೆ. ಹಾಗೆ ಈ ಮೈಕ್ ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋ ಆಲ್ಮೋಸ್ಟ್ ಕ್ರಿಯೇಟರ್ ಈ ಮೈಕ್ ಬಳಸ್ತಾನೆ. ತುಂಬ ಒಳ್ಳೆ ಮೈಕ್ ಇದಾಗಿದೆ. ಇನ್ನು ವೈರ್ಲೆಸ್ ಬೇಕು ಅಂದರೆ ನೀವು ಗ್ರೈನಾರೋ G13 ಅನ್ನೋ ಮೈಕ್ ನೋಡ್ಬೋದು. ಇದು ಕೂಡ ಒಂದು ಒಳ್ಳೆ ವೈರ್ಲೆಸ್ ಮೈಕ್ ಆಗಿದೆ, ಚೆಕ್ ಮಾಡ್ಬೋದು ನೀವು. ಇವೆಲ್ಲದರ ಲಿಂಕ್ ಸ್ನೇಹಿತರೆ ನಮ್ಮ ವಿಡಿಯೋದ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ನೋಡಿ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು, ಖರೀದಿಸ್ಬೋದು. ಇನ್ನು ನೆಕ್ಸ್ಟ್ ಬರುತ್ತೆ ಸ್ಟ್ಯಾಂಡ್. ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡ್ ಬೇಕು ಅಂದರೆ ನೀವು ಕೋಡ್ಯಾಕ್ ಕಂಪನಿಯದ್ದು ನೋಡ್ಬೋದು. ಅರೌಂಡ್ ಇದು ನಿಮಗೆ 1,000ದಿಂದ 1,000 ರೂಪಾಯಿಯಿಂದ ನಿಯರ್ 1600ವರೆಗೆ ಸಿಗ್ಬೋದು. ಇನ್ನು ಕಮ್ಮಿಯಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ, ನೀವು ನಿಮ್ಮ ಬಜೆಟ್ ನೋಡಿಕೊಂಡು ಖರೀದಿಸ್ಬೋದು ಸ್ನೇಹಿತರೆ. ಆಮೇಲೆ ಬೇಕಾಗುತ್ತೆ ಒಳ್ಳೆ ಲೈಟಿಂಗಾಗಿ ನೀವು ಒಂದು ಒಳ್ಳೆ ಮೈಕ್ ಯೂಸ್ ಮಾಡ್ತಿದ್ರೆ ನಿಮ್ಮ ಕಿಟಕಿಯ ಇಲ್ಲ ಬಾಲ್ಕನಿಯಲ್ಲಿ ಕೂತು ವಿಡಿಯೋ ಮಾಡ್ಬೋದು. ಇನ್ನು ರೂಮಲ್ಲಿ ಮಾಡ್ತಿದ್ರೆ ಒಂದು 2ರಿಂದ 3 ಟ್ಯೂಬ್ಲೈಟ್ ಹಾಕಿ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ಬೋದು. ಸೊ ಇದಿಷ್ಟು ಇದ್ದರೆ ನೀವು ಆರಾಮಾಗಿ ಒಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋ ಶೂಟ್ ಮಾಡ್ಬೋದು, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಇರಬೇಕು. ತುಂಬ ಒಳ್ಳೆ ಕ್ಯಾಮ್ರಾ, ಎಡಿಟಿಂಗ್ಗೆ ತುಂಬ ಒಳ್ಳೆ ಸಾಫ್ಟ್ವೇರ್, ಕಂಪ್ಯೂಟರ್, ಲ್ಯಾಪ್ಟಾಪ್, ತುಂಬ ಒಳ್ಳೆ ಮೈಕ್, ಸಖತ್ ಲೈಟಿಂಗ್ ಬೇಕು ಅನ್ನೋದು ಏನೂ ಇಲ್ಲ. ಈ ಹಿಂದೆ ಹೇಳಿದ ಆಕ್ಸೆಸರೀಸ್ನ ನಿಮ್ಮ ಹತ್ರ ಇದ್ದರೆ ಸಾಕು, ನೀವು ಯೂಟ್ಯೂಬ್ ಮೇಲೆ ಕೆಲಸ ಆರಾಮಾಗಿ ಮಾಡ್ಬೋದು. ಸೊ ಈಗ ನಾನು ವಿಡಿಯೋ ಮಾಡಬೇಕಾದ್ರೆ ಏನೇನು ಬಳಸ್ತೀನಿ ಅದು ಕೂಡ ಸ್ವಲ್ಪ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾನು ಬಳಸೋ ಎಲ್ಲ ಆಕ್ಸೆಸರೀಸ್ನ ಲಿಂಕ್ ನಮ್ಮ ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಲಿಂಕ್ ಕ್ಲಿಕ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ, ಆಕ್ಸೆಸರೀಸ್ ಬಗ್ಗೆ ನೀವು ನೋಡ್ಬೋದು, ಹುಡುಕ್ಬೋದು, ಮಾಹಿತಿ ಪಡ್ಕೋಬೋದು. ಬೇಕು ಅಂದರೆ ಅಲ್ಲಿಂದ ಖರೀದಿ ಕೂಡ ಮಾಡ್ಬೋದು. ಬನ್ನಿ ನಾನೇನು ಯೂಸ್ ಮಾಡ್ತಿದ್ದೀನಿ ಅದು ಕೂಡ ಇಲ್ಲಿ ನಾನು ಹೇಳಿ ಕೊಡ್ತೀನಿ ಬನ್ನಿ. ಸೊ ಸ್ನೇಹಿತರೆ, ನಾನು ಬಳಸೋ ಇಕ್ವಿಪ್ಮೆಂಟ್ಸಲ್ಲಿ ಫಸ್ಟ್ ಬಂದಿರೋದು ಈ ಮೊಬೈಲ್. ಸೊ ಇದರಿಂದ ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ಎಡಿಟಿಂಗ್ ಕೂಡ ಕೆಲವೊಮ್ಮೆ ಇದರಲ್ಲೇ ಮಾಡ್ತೀನಿ. ಬಟ್ ಕೆಲವೊಮ್ಮೆ ನಾನು ನನ್ನ PC-ಯಲ್ಲಿ ಎಡಿಟಿಂಗ್ ಮಾಡ್ತಾ ಇರ್ತೀನಿ. ಹಲವಾರು ಬಾರಿ ಆ್ಯಕ್ಚುಲಿ ನಾನು ಮಾಡೋದು PC-ಯಲ್ಲಿ ಜಾಸ್ತಿ ಕೆಲಸ ಮಾಡೋದು ನಾನು PC-ಯಲ್ಲೇ ಮಾಡ್ತೀನಿ. ಬಟ್ ಈ ಮೊಬೈಲ್ನಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಇದರಲ್ಲಿ ನಾನು ಎಡಿಟಿಂಗ್ ಕೂಡ ಆವಾಗವಾಗ ಮಾಡ್ತಾ ಇರ್ತೀನಿ. ಸೊ ನಾನು ಬಳಸೋದು 8 5G ರಿಯಲ್ಮಿ 8 5G ಫೋನ್ ನಾನು ಇಲ್ಲಿ ಬಳಸ್ತೀನಿ. ಇನ್ನು ಇದರಲ್ಲಿ ನಾನು ಬಳಸೋದು
ಈ ಬೋಯಾ ಮೈಕ್ ಇದು ತುಂಬ ದಿನದಿಂದ ನಾನು ಇದು ಒಂದೇ ಮೈಕನ್ನು ಬಳಸ್ತಾ ಇದ್ದೀನಿ. ನನಗೆ ಇದು ತೊಗೊಂಡು ಈಗ ಏನಿಲ್ಲ ಅಂದರೂ 6 ವರ್ಷ ಆಗ್ಲಿಕ್ಕೆ ಬಂತು. ಸೊ ಇನ್ನೂವರೆಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಮತ್ತು ಇದರಲ್ಲಿ ಈ ಏನು ಬ್ಯಾಟ್ರಿ ಇರುತ್ತಲ್ಲ ಅದನ್ನು ಕೂಡ ನಾನು ಚೇಂಜ್ ಮಾಡಿಲ್ಲ. ಲಾಂಗ್ ಟೈಮ್ ಇದು ನಡೆಯುತ್ತೆ. ಸೊ ಅದಾದಮೇಲೆ ನನ್ನ ಹತ್ರ ಒಂದು ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ ಒಂದು ನಾನು ಅರೌಂಡ್ 800ಗೆ ಏನೋ ತೊಗೊಂಡಿದ್ದೆ ಆವಾಗ. ಸೊ ಈಗ ಈ ಸ್ಟ್ಯಾಂಡ್ ಇನ್ನೂವರೆಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ನಾನು 4 ವರ್ಷ ಆಯಿತು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೇ ಇಕ್ವಿಪ್ಮೆಂಟ್ಸ್ ನಾನು ಬಳಸೋದು. ಇದು ಬಿಟ್ಟರೆ ನನ್ನ ಹತ್ರ ಒಂದು ಪಿ ಸಿ ಇದೆ. ಪಿ ಸಿಯಲ್ಲಿ ಎಡಿಟಿಂಗ್ ಅದು ಇದು ಎಲ್ಲ ಮಾಡ್ತಾಯಿರ್ತೀನಿ. ಕೆಲವೊಮ್ಮೆ ಮೊಬೈಲಲ್ಲಿಯೂ ಕೂಡ ಮಾಡ್ತೀನಿ. ಸೊ ನಾನು ಯೂಸ್ ಮಾಡೋ ಇಕ್ವಿಪ್ಮೆಂಟ್ ಇಷ್ಟೇ. ಬೇರೆ ಕ್ಯಾಮ್ರಾ ಅದು ಇದು ನನ್ನ ಹತ್ರ ಇಲ್ಲ. ಇನ್ನು ಟ್ಯೂಬ್ಲೈಟ್ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಪತ್ರ ಇದೆ, ಅದ್ರ ಮೇಲೆ ಒಂದು ಸ್ವಲ್ಪ ನಾನು ಲೈಟಿಂಗ್ ಅರೇಂಜ್ ಮಾಡ್ಕೊಂಡಿದ್ದೀನಿ. ಲೈಟಿಂಗ್ ಅರೇಂಜ್ ಅಂದರೆ ಅಲ್ಲಿ 2 ಟ್ಯೂಬ್ಲೈಟ್ ಹಾಕಿದ್ದೀನಿ, ಆಮೇಲೆ ಒಂದು ಚಿಕ್ಕ ಬಲ್ಬ್ ಹಾಕಿದ್ದೀನಿ, ಅದು ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ಇಷ್ಟು ನಾನು ಯೂಸ್ ಮಾಡ್ತೀನಿ. ಸೊ ನನ್ನ ಸೆಟಪ್ ಹೀಗಿದೆ. ಒಮ್ಮೆ ಒಂದು ಕಂಪ್ಲೀಟ್ ವೀಡಿಯೋನೇ ನಾನು ಸೆಟಪ್ ಟೂರ್ ಅಂತ ಮಾಡ್ತೀನಿ. ನಾನು ಯಾವ ರೀತಿ ಶೂಟ್ ಮಾಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋಂಥ ಮುಂದೆ ಅದು ಕೂಡ ವಿಡಿಯೋ ಬರುತ್ತೆ. ಸೊ ಇದಿಷ್ಟು ನನ್ನ ಇಕ್ವಿಪ್ಮೆಂಟ್ಸ್. ಸೊ ಬೇಕು ಅಂದರೆ ನನ್ನ ಈ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಎಲ್ಲ ಅಲ್ಲಿ ಹಾಕಿರ್ತೀನಿ. ನಾನು ಇನ್ನೂ ಕೆಲವೊಂದಿಷ್ಟು ಗೆಜೆಟ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದ್ರ ಲಿಂಕ್ ಕೂಡ ಇದೆ. ಸೊ ನೀವು ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಒಂದು ಕಮೆಂಟ್ ಹಾಕಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.